ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ನಂಗೆ ಕಮೆಂಟ್ ಮಾಡಿದರು, ಯಾವುದಾದ್ರೂ ಅರ್ನಿಂಗ್ ಅಪ್ಲಿಕೇಶನ್ ಇದ್ರೆ ಬೈ ವಿಡಿಯೋ ಮಾಡಿರಿ, ಯಾವುದಾದ್ರೂ ಅರ್ನಿಂಗ್ ಅಪ್ಲಿಕೇಶನ್ ಇದ್ರೆ ಬೈ ಹೇಳ್ರಿ ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಒಂದು ಕಮೆಂಟ್ಗಳು ಇವತ್ತು ರೆಸ್ಪಾಂಡ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅನ್ನೋದು ತೊಗೊಂಬರೋದನ್ನು. ಯಾವ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡ್ಬಿಟ್ಟು ತಿಳ್ಕೊರಿ. ಸೊ ಫ್ರೆಂಡ್ಸ್, ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ನೀವು ಕಮೆಂಟ್ ಹಾಕಿದ ವಿಡಿಯೋನ ಐತಿ, ರೆಸ್ಪಾಂಡ್ ಆಗುವಂಥ ರಿಕ್ವೆಸ್ಟೆಡ್ ವಿಡಿಯೋ ಐತಿದೆ. ಆದಷ್ಟು ಇವತ್ತಿನ ಒಂದು ವಿಡಿಯೋಕ್ಕೆ ಇಲ್ಲಾಂದ್ರೆ ಒಂದು 50 ಲೈಕರ ಎಕ್ಸ್ಪೆಕ್ಟ್ ಮಾಡ್ತಾನು. ಆದಷ್ಟು 50 ಲೈಕನ್ನ ಕಂಪ್ಲೀಟ್ ಮಾಡಿರಿ. ವಿಷಯಕ್ಕೆ ಬರೋನು, ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತನು, ಇಂಡಿಯನ್ ಮನಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಸ್ಟಾಕ್ ಮಾರ್ಕೆಟ್ ಥರ ಇದೊಂದು ವರ್ಕ್ ಮಾಡ್ತೈತಿ. ಇದನ್ನು ರೆಫರೆಂಡರ್ನ ಅಂತೇಳಿ ಇದ್ರೊಳಗೆ ಪರ್ ರೆಫರ್ಗೆ 500 ರೂಪಾಯಿನ ಇಟ್ಟಾನು. ಸೊ ಫ್ರೆಂಡ್ಸ್, ಭಾಳ ಬೆಂಕಿ ಅಪ್ಲಿಕೇಶನ್, ಏನೂ ಕೂಡ ರಿಸ್ಕ್ ಇಲ್ಲ. ನಾ ಹೇಳುವಂಥ 3 ಡಾಕ್ಯುಮೆಂಟ್ ಇರ್ತಪ್ಪ ಅಂದ್ರೆ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಏನೇನಪ್ಪ ಅಂತೇಳಿ ಮೊದಲಿಗೆ ಹೇಳ್ಬಿಡ್ತಾನು. ಒಂದನೇದು ಬಂದುಬಿಟ್ಟು ನೀವು ಒಂದು ಆಧಾರ್ ಕಾರ್ಡ್ ಇರಬೇಕು, ಎರಡನೇದು ಬಂದುಬಿಟ್ಟು ನೀವು ಒಂದು ಪಾನ್ ಕಾರ್ಡ್ ಇರಬೇಕು, ಮೂರನೇದು ಬಂದುಬಿಟ್ಟು ನೀವು ಒಂದು ಬ್ಯಾಂಕ್ ಅಕೌಂಟ್ ಅಂದ್ರೆ ಪಾಸ್ಬುಕ್. ಇವು 3 ಇದ್ದಪ್ಪ ಅಂದ್ರೆ ನೀವು ಆರಾಮಾಗಿ ಇದ್ರೊಳಗೆ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಬರೀ ಮತ್ತು ಯಾವ ಥರ ಅಂತ ಹೇಳ್ತಾನು, ಪ್ರಾಕ್ಟಿಕಲಾಗೆ ತೋರಿಸ್ತಾನು. ಮೊದಲಿಗೆ ಬಂದುಬಿಟ್ಟು ಅಪ್ಲಿಕೇಶನನ್ನು ಓಪನ್ ಮಾಡಿ ತೋರಿಸ್ತಾನು. ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನಾನು ಕೂಡ ಅಕೌಂಟ್ನ ಈಗ ಜಸ್ಟ್ ಕ್ರಿಯೇಟ್ ಮಾಡತ್ತಾನು. ನನ್ನ ಫ್ರೆಂಡ್ ಸರ್ಕಲ್ನಾಗ ಈ ಒಂದು ಅಪ್ಲಿಕೇಶನ್ ಅನ್ನೋದು ನಾನು ತಿಳ್ಕೊಂಡನು. ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟಿಂಗ್ ನಾನು ಒಂದು ಫೋನ್ ನಂಬರ್ ಕೇಳ್ತಾನೆ. ಈಗ ನಾನು ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ ಇಲ್ಲಿ. ಸೊ ಫ್ರೆಂಡ್ಸ್, ನನ್ನ ಒಂದು ಫೋನ್ ನಂಬರ್ನ ಈಗ ಎಂಟ್ರ್ ಮಾಡಿದ್ನಿ. ನೆಕ್ಸ್ಟ್ OTP ಬರ್ತೈತಿ. OTPನ ಅದು ಆಟೋಮೆಟಿಕ್ಲಿ ತೊಗೊತೈತಿ, ನಾವು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಮ್ಮ ಒಂದು ಫುಲ್ ನೇಮ್ನ ಕೇಳ್ತಾರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಾಗ ನಿಮ್ಮ ಒಂದು ಫುಲ್ ನೇಮ್ ಏನಿರ್ತೈತಿ ಅದನ್ನು ಹಾಕಬೇಕು. ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಫ್ರೆಂಡ್ಸ್, ನನ್ನ ಹೆಸರು ಬಂದುಬಿಟ್ಟು ಲಕ್ಷ್ಮಣ್ ಅಂತ ಐತಿ. ಸೊ ಫ್ರೆಂಡ್ಸ್, ನನ್ನ ಒಂದು ಹೆಸರನ್ನ ಇಲ್ಲಿ ಎಂಟ್ರ್ ಮಾಡ್ತೀನೋ. ಎಂಟ್ರ್ ಮಾಡಿದ ಮೇಲೆ ನೀವು ಇಲ್ಲಿ ವೆರಿಫೈ ಗೂಗಲ್ ಅಕೌಂಟ್ಗೂ ಕೊಡ್ಬೋದು, ನೀವು ಒಂದು ಇಮೇಲ್ ಐಡಿನೂ ಕೊಡ್ಬೋದು ಸಪ್ರೇಟಾಗಿ. ಸೊ ಫ್ರೆಂಡ್ಸ್, ನಾನು ನನ್ನ ಒಂದು ಗೂಗಲ್ ಅಕೌಂಟಿಗೆ ಡೈರೆಕ್ಟಾಗಿ ಲಾಗಿನ್ ಕೊಡ್ತಾನು. ಯಾಕಪ್ಪ ಅಂದ್ರೆ ನನ್ನ ಒಂದು ಗೂಗಲ್ ಅಕೌಂಟ್ ಇದಕ್ಕೆ ಅಂತೇಳಿ ಸಪ್ರೇಟಾಗಿ ನಾನು ಆ್ಯಡ್ ಮಾಡೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನು ಹಲವಾರು ಥರ ಇಮೇಲ್ ಐಡಿಗಳು ಇರ್ತಾವೆ ಇಲ್ಲಿ. ನಾನು ಅದರೊಳಗೆ ಒಂದನ್ನು ಚೂಸ್ ಮಾಡೀನಿ. ಕೊಟ್ಟ ಮೇಲೆ ಸ್ವಲ್ಪ ಪ್ರೊಸೀಜರ್ ತೊಗೊತೈತಿ, ಸ್ವಲ್ಪ ಲೇಟ್ ಮಾಡ್ತೈತಿ. ಸ್ವಲ್ಪ ವೇಟ್ ಮಾಡೋನು. ವೇಟ್ ಮಾಡಿದ ಮೇಲೆ ಲೋಡಿಂಗ್ ತೊಗೊಳತ್ತೆ, ನೋಡ್ಬೋದು ಇಲ್ಲಿ ನೀವು. ಸೊ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿರಿ. ನೀವು ಇಮೇಲ್ ಐಡಿ ಕೊಟ್ಟಿರಪ್ಪ ಅಂದ್ರೆ ಇಟ್ಟೊಂದು ರಿಸ್ಕ್ ಇರೋದಿಲ್ಲ. ಇಮೇಲ್ ಐಡಿ ಕೊಟ್ಕೊಳ್ಳಿ ಡೈರೆಕ್ಟಾಗಿ ಅದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿರಿ ಆಕತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ವೆರಿಫೈ ಆಗತೈತಿ ಇಮೇಲ್ ಐಡಿ. ವೆರಿಫೈ ಆದ್ಮೇಲೆ ಇಲ್ಲಿ ಕೆಳಗೆ ಜಾಯಿನ್ ಇಂಡಿಯನ್ ಮನಿ ಫ್ಯಾಮಿಲಿ ಕೊಟ್ಟಿರ್ತಾನೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾನು. ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಆಗೋಣ. ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಪ್ರೊಸೀಜರ್ ಕೊಡ್ತಾನೆ. ಬಿಲ್ಡ್ ಬೆಟರ್ ಫೈನಾನ್ಷಿಯಲ್ ಲೈಫ್ ಅಂತೇಳಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿರಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಚೋಕ್ಸ್ ಬಾಕ್ಸ್ ಕೊಟ್ಟಿರ್ತಾನಲ್ಲ ಅವುಗಳನ್ನ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಕನ್ಫರ್ಮ್ ಕೊಡಿರಿ. ಕನ್ಫರ್ಮ್ ಕೊಟ್ಟ ಮೇಲೆ ನೀವು ಒಂದು ಪ್ಯಾನ್ ಕಾರ್ಡ್ ಕೊಡಬೇಕು. ಇಲ್ಲಿ ನೀವು ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇರುವಂಥ ಪ್ಯಾನ್ ಕಾರ್ಡ್ ನಾವು ಇಲ್ಲಿ ಎಂಟ್ರ್ ಮಾಡಬೇಕು. ಅದರ ಒಂದು ಡೇಟ್ ಆಫ್ ಬರ್ತ್ ಆ ಒಂದು ಪ್ಯಾನ್ ಕಾರ್ಡ್ನಾಗ ನೀವು ಒಂದು ಹುಟ್ಟಿದ ಒಂದು ದಿನಾಂಕ ಇರತ್ತಲೆ ಆ ಒಂದು ದಿನಾಂಕ ನಾವು ಇಲ್ಲಿ ಎಂಟ್ರ್ ಮಾಡ್ಬೇಕು. ಇವನ್ನೆಲ್ಲ ಎಂಟ್ರ್ ಮಾಡ್ಕೊಂಡ್ಬಂದು ನಿಮಗೆ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನನ್ನ ಒಂದು ಆಧಾರ್ ಕಾರ್ಡ್ನ ಎಲ್ಲ ಪೂರ್ತಿಯಾಗಿ ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತಾನೋ. ಅವರು ನಮ್ಮ ಸಲ ನಮ್ಗೆ ಚೆಕ್ ಮಾಡಿಸ್ತಾರೆ ಇದೇ ಹೆಸರಲ್ಲಿ ಐತೋ ಇಲ್ಲೋ ಅಂತೇಳಿ. ಅದು ನಮ್ಮ ಹೆಸರಲ್ಲಿ ಐತೋ ಎಲ್ಲ ತೋರಿಸಿದ ಮೇಲೆ ಇಲ್ಲಿ ನೀವು ಕನ್ಫರ್ಮ್ ಆಗಿ ಕ್ಲಿಕ್ ಮಾಡಿರಿ. ನಮ್ಮ ಹೆಸರೇ ಇರ್ತೈತಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತೇಳಿ ಕೊಡ್ತಾರೆ ಕೆಳಗೆ. ಇಲ್ಲಿ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಯುವರ್ ಜೆಂಡರ್ ಅಂತೇಳಿ ಕೊಡ್ತಾನು. ಇಲ್ಲಿ ಮೇಲು ಫೀಮೇಲು ಅದರ್ ಸಹ ಕೊಟ್ಟಿರ್ತಾನು. ಈ ಒಂದು ವಿಡಿಯೋ ನೋಡೋರು ಗಂಡು ಮಕ್ಕಳು ಇರ್ತೀರಿ, ಎಸ್ಪೆಷಲಿ ಹೆಣ್ಮಕ್ಳು ಭಾಳ ಕಮ್ಮ. ಫೀಮೇಲ್ ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಫೀಮೇಲ್ ತಗೋರಿ, ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಮೇಲ್ ತಗೋರಿ. ಕೆಲವೊಂದಿಷ್ಟು ಜನ ಇಂಗ್ಲೀಷ್ನಾಗ ಅದು ಡೌಟ್ ಇರುತ್ತೆ. ಮತ್ತು ಇಲ್ಲಿ ಸೆಲೆಕ್ಟ್ ಯುವರ್ ಮೆರಿಟಲ್ ಸ್ಟೇಟಸ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಸಿಂಗಲ್ ಇದ್ರಿಂದ ಸಿಂಗಲ್ ತಾಕ್ರಿ, ಮ್ಯಾರಿಡ್ ಇದ್ರಪ್ಪ ಅಂದ್ರೆ ಮ್ಯಾರಿಡ್ ತಾಕ್ರಿ. ಮತ್ತು ಇಲ್ಲಿ ನೀವು ಇಂಡಿಯನ್ ರೆಸಿಡೆಂಟು ಮತ್ತು ಇಲ್ಲಿ ಕೆಲವೊಂದು ಹಿಂಗೆ ಕೊಟ್ಟಿರ್ತಾನೆ. ಇವೆಲ್ಲ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಬಿಡ್ರಿ. ಈ ಕೆಳಗಿನ 2 ತರೀಕೆ ಹೋಗ್ಬೇಡ್ರಿ, ಅವೆಲ್ಲ ಹಂಗೆ ಇರೋ ನಾರ್ಮಲ್ ಹಂಗೆ ಇರ್ತಾರೆ, ಹಂಗೆ ಇರಲಿ ಅವು. ಮತ್ತು ನಿಮ್ಮದು ಫ್ಯಾಮಿಲಿ ಹೆಸರು ಕೇಳ್ತಾನೆ. ಅಂದ್ರೆ ನಿಮ್ಮ ಒಂದು ತಂದೆ ತಾಯಿ ಹೆಸರು ಕೇಳ್ತಾನೋ, ನಿಮ್ಮ ಒಂದು ಫಾದರ್ ಹೆಸರು ಕೇಳ್ತಾನೆ. ಫಸ್ಟಿಗೆ ನಿಮ್ಮ ಒಂದು ಫಾದರ್ ಹೆಸರನ್ನ ನೀವು ಇಲ್ಲಿ ಎಂಟ್ರ್ ಮಾಡ್ಬೇಕು. ನನ್ನ ಒಂದು ಫಾದರ್ ಹೆಸರನ್ನ ಇಲ್ಲಿ ಸರ್ಚ್ ಮಾಡತ್ತಾನು. ಇಲ್ಲಿ ಕೆಳಗೆ ನನ್ನ ಒಂದು ತಾಯಿ ಹೆಸರು ಸರ್ಚ್ ಮಾಡತ್ತಾನು.
ಸೊ ಫ್ರೆಂಡ್ಸ್ ಎಲ್ಲನೂ ಕೊಟ್ಟ ಮೇಲೆ ಇಲ್ಲಿ ನಾನು ಕನ್ಫರ್ಮ್ ಹತ್ತಿರ ಕ್ಲಿಕ್ ಮಾಡ್ತಾನು. ಇಲ್ಲಿ ನೀವು ಕನ್ಫರ್ಮ್ ಹತ್ತಿರ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡ್ರಿ. ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಒಂದು ಪೇಜ್ ರೆಕಾರ್ಡ್ ಮಾಡಿ ತೋರ್ಸತ್ತೆ ಹೇಳ್ತಾನೆ. ನಾವಿಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಒಂದು ಪೇಜ್ನ ನಾವಿಲ್ಲಿ ಎಂಟ್ರ್ ಮಾಡಿ ತೋರಿಸ್ಬೇಕು. ಅಲಾವ್ ಕ್ಲಿಕ್ ಮಾಡ್ತಾನೆ, ನೋಡ್ಬೋದು ನಾನು ಪೇಜ್ ಕೊಡ್ತಾನೆ. ಈಗ ಸೊ ಫ್ರೆಂಡ್ಸ್ ಈಗ ನಾನು ನನ್ನ ಒಂದು ಪೇಜ್ನ ರೆಕಾರ್ಡ್ ಮಾಡಿ ಇಲ್ಲಿ ಇವ್ರಿಗೆ ಪ್ರೊಸೀಡ್ ಮಾಡೀನಿ. ಪ್ರೊಸೀಡ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗ್ ತೊಗೊತೈತಿ, ಸ್ಕ್ಯಾನ್ ಮಾಡ್ಕೊತೈತಿ. ಸ್ಕ್ಯಾನ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಪ್ರೊಸೀಡ್ ಮ್ಯಾಗೆ ಕ್ಲಿಕ್ ಮಾಡ್ತೈತಿ. ಪ್ರೊಸೀಡ್ ಮ್ಯಾಗೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾರ ಒಂದು ಫೋಟೋ ಏನಾರ ಸರಿ ಅನಿಸ್ಲಿಲ್ಲಪ್ಪ ಅಂದ್ರೆ ನೀವು ಹೊಳ್ಳಿ ರೀಕ್ಯಾಪ್ಚರ್ ಮಾಡಿಸ್ಬೋದು, ಅಂದ್ರೆ ರೆಕಾರ್ಡ್ ಮಾಡಿಸ್ಬೋದು, ಏನೂ ಕೂಡ ಅಭ್ಯಂತರ ಇಲ್ಲ. ಇಲ್ಲಿ ನೀವು ನೆಕ್ಸ್ಟ್ ಹತ್ತು ಕೊಡಬೇಕು. ನೆಕ್ಸ್ಟ್ ಹತ್ತಿರ ಕೊಟ್ಟ ಮೇಲೆ ಇಲ್ಲಿ ನೀವು ಒಂದು ಆಧಾರ್ ಕಾರ್ಡ್ನ ಇಲ್ಲಿ ಅವರು ವೆರಿಫೈ ಮಾಡ್ಕೊತಾರೆ. ವೆರಿಫೈ ಡಿಜಿಲಾಕರ್ ಓಪನ್ ಆಗೈತಿ, ಆ ಒಂದು ಡಿಜಿಲಾಕರ್ ಓಪನ್ ಮಾಡಿಸ್ಬೇಕು. ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಂತೇಳಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೇಳ್ತಾರೆ. ಇಲ್ಲಿ ಒಳಗೆ ಹೋಗ್ಬಿಟ್ಟು ಡಿಜಿಲಾಕರ್ದಾಗ ಹೋಗ್ಬಿಟ್ಟು ಆಧಾರ್ ಕಾರ್ಡ್ನ ಕೇಳ್ತಾರೆ. ಇದು ಲಾಸ್ಟ್ ಸ್ಟೆಪ್. ಆಧಾರ್ ಕಾರ್ಡ್ ಏನು ನಾವು ಎಂಟರ್ ಮಾಡ್ತಿಲ್ಲ, ಇನ್ನು ಈ ಒಂದು ಕಂಪ್ಲೀಟ್ KYC ಕಂಪ್ಲೀಟ್ ಆಗೈತಿ. ನೀವು ಆರಾಮಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದಂಗೆ ಇದೊಂದು ಸ್ಟೆಪ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೀವು ಒಂದು ಆಧಾರ್ ಕಾರ್ಡ್ನ ಎಂಟ್ರ್ ಮಾಡಬೇಕು. ಆಧಾರ್ ಕಾರ್ಡ್ನ ಎಂಟ್ರ್ ಮಾಡಿ ಮತ್ತು ನಾನು ನಿಮಗೆ ಭೇಟಿ ಹಾಕೊಂಡು. ಸೊ ಫ್ರೆಂಡ್ಸ್ ನೀವು ಒಂದು ಆಧಾರ್ ಕಾರ್ಡ್ನ ನೀವು ಎಂಟ್ರ್ ಮಾಡಿದ ಮೇಲೆ ಅಲ್ಲಿ OTP ಬರ್ತೈತಿ. ನೀವು ಒಂದು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರುತ್ತೆ, ಅದು ಒಂದು OTP ಬರ್ತೈತಿ. ಆ ಒಂದು OTPನ ನೀವು ಎಂಟ್ರ್ ಮಾಡಿದ ಮೇಲೆ ನೀವು ಒಂದು ಡಿಜಿಲಾಕರ್ಗೆ ಒಂದು ಪಿನ್ ಕೇಳಿರ್ತಾರೆ. ಅಂದ್ರೆ ನೀವು ಒಂದು ಡಿಜಿಲಾಕರ್ ಪಿನ್ನ ಆಲ್ರೆಡಿ ನೀವು ಸೆಟ್ ಮಾಡಿದಿರಪ್ಪ ಅಂದ್ರೆ ಆ ಒಂದು ಪಿನ್ನ ನೀವು ಎಂಟ್ರ್ ಮಾಡಬೇಕು. ಅಕಸ್ಮಾತ್ ನೀವು ಇದನ್ನು ಸೆಟ್ ಮಾಡಿದಿರಲಿಪ್ಪ ಅಂದ್ರೆ ಅಕಸ್ಮಾತ್ ನಿಮ್ಗೆ ಗೊತ್ತಿರಲಿಪ್ಪ ಅಂದ್ರೆ ನೀವು ಅಕಸ್ಮಾತ್ ಅದು ಡಿಜಿಲಾಕರ್ ಒಂದು ಪಿನ್ ಇರ್ತೈತಿ, ಅದು ನೀವು ಫಾರ್ಗೆಟ್ ಹೊಡೆದ ಹೊಸದ ಕ್ರಿಯೇಟ್ ಮಾಡ್ಕೋಬೋದು. ಹೊಸದ ಕ್ರಿಯೇಟ್ ಮಾಡಿ ನೀವು ನೆಕ್ಸ್ಟ್ ಅದು ಕೊಟ್ಟಿರಪ್ಪ ಅಂದ್ರೆ ಈ ಥರ ಒಂದು ಪೇಜ್ ಓಪನ್ ಆಗೈತಿ. ಇಲ್ಲಿ ನೀವು ನೋಡ್ಬೋದು. ನಾ ಈಗ ಡಿಜಿಲಾಕರ್ ಪಿನ್ ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಕೆಳಗೆ ನನ್ನ ಒಂದು ಡೀಟೇಲ್ಸ್ಗಳು ಎಲ್ಲ ಇಲ್ಲಿ ತೋರಿಸ್ತಾರೆ. ನನ್ನ ಒಂದು ಆಧಾರ್ ಕಾರ್ಡ್ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರೊಫೈಲ್ ಇನ್ಫಾರ್ಮೇಷನ್ನ ಇಲ್ಲಿ ಇರ್ತೈತಿ. ಇಲ್ಲಿ ನಾನು ಅಲಾವ್ ಕೊಡ್ಬೇಕು. ಅಲಾವ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು, ಸಿಗ್ನೇಚರ್ ಕೇಳ್ಬೋದು. ನೆಕ್ಸ್ಟ್ ವೇಟ್ ಮಾಡಿ ಹೇಳ್ತಾರೆ. ನೀವು ಒಂದು IND ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಆದಮೇಲೆ 48 hours ಟೈಮಿಂಗ್ ತೊಗೋತಾರೆ. ಪ್ರೊಸೆಸಿಂಗ್ನಾಗ ಬರ್ತೈತಿ. ಈಗ ನಮಗೇನು ಮಾಡ್ತಾರಪ್ಪ ಅಂದ್ರೆ ಪ್ಯಾಚಿಂಗ್ ಮೋಡ್ನಾಗ ಇರ್ತಾರೆ. ನಮ್ಮದು KYC ಸಕ್ಸಸ್ಫುಲ್ ಅದು ಬಂದೈತಿ. ಈಗ ಸ್ವಲ್ಪ ವೇಟ್ ಮಾಡೋಣ. ಸೊ ಫ್ರೆಂಡ್ಸ್ ಪ್ರೊಸೀಜರ್ ತಿಳ್ಕೊಂಡ್ರೆ ಭಾಳ ಏನು ತಿರ್ತೈತಿ ವಿಡಿಯೋ ಏನು ತಿಳ್ಕೊತೀರಿ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಒಂದು ಸಿಗ್ನೇಚರ್ ಕೇಳ್ತಾರೆ. ಇಲ್ಲಿ ನಾನು ಸಿಗ್ನೇಚರ್ನ ಇಲ್ಲಿ ಎಂಟ್ರ್ ಮಾಡ್ತೀನಿ. ಇಲ್ಲಿ ಪ್ರೊಸೀಡ್ ಮ್ಯಾಗೆ ಕ್ಲಿಕ್ ಮಾಡೋಣ. ಇದು ನನ್ನ ಒಂದು ಸಿಗ್ನೇಚರ್. ಸಿಂಪಲ್ಲಾಗಿ ನಾನು ಹಂಗೆ ಡ್ರ್ಯಾಗ್ ಮಾಡೀನಿ. ನೀವು ಹೆಂಗೆ ಬೇಕಾದಂಗೆ ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದು ಕೇಳ್ತಾರೆ. ಇಲ್ಲಿ ಪ್ರೊಸೀಡ್ ಲಿಂಕ್ ಅಕೌಂಟ್ ಕೊಡ್ತಾರಲ್ಲ, ಅಲ್ಲಿ ನಾವು ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೀವು ನಿಮ್ಮ ಒಂದು IFSC ಕೋಡ್ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಿ ಆ್ಯಡ್ ಮಾಡ್ತಿರೋ, ಏನು ನೀವು ಡೈರೆಕ್ಟಾಗಿ ಫೋನ್ಪೇ ಗೂಗಲ್ ಪೇನ ಕೊಟ್ಬಿಟ್ಟು ಆ್ಯಡ್ ಮಾಡ್ತಿರೋ ಕೇಳ್ತಾರೋ. ನಾವು ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಟ್ಬಿಟ್ಟು ಆ್ಯಡ್ ಮಾಡೋಣ. ಇಲ್ಲಿ ನನ್ನ ಒಂದು ಬ್ಯಾಂಕ್ ಹೆಸರು ಬಂದುಬಿಟ್ಟು ಕರ್ನಾಟಕ ಬ್ಯಾಂಕ್. ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಬ್ರ್ಯಾಂಚ್ ಕೊಡ್ದಂಗೆ ಕೆಳಗೆ ಬ್ರ್ಯಾಂಚಸ್ಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಸರ್ಚ್ ಮಾಡ್ಬೇಕು. ಇಲ್ಲಿ ನನ್ನ ಒಂದು ಬ್ರ್ಯಾಂಚ್ ಬಂದುಬಿಟ್ಟು ಗುಲ್ಗಾಲ್ ಜಮ್ಗೆ ಐತಿ. ಇಲ್ಲಿ ನೋಡೋಣ ಬರ್ತೈತೆ ಇಲ್ಲ ಅಂತೇಳಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನನ್ನ ಒಂದು ಬ್ರ್ಯಾಂಚನ್ನ ಇಲ್ಲಿ ಸೆಲೆಕ್ಟ್ ಮಾಡೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನನ್ನ ಒಂದು ಅಕೌಂಟ್ ನಂಬರ್ ಕೇಳ್ತಾರೋ. ನನ್ನ ಒಂದು ಅಕೌಂಟ್ ನಂಬರ್ ಹಾಕಿಬಿಟ್ಟು ಮತ್ತು ನಾನು ನಿಮ್ಗೆ ತಿರ್ಗಾ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನನ್ನ ಒಂದು ಅಕೌಂಟ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿದ ಮೇಲೆ ನನ್ನ ಒಂದು ಅಕೌಂಟಿಗೆ ₹1 ಹಾಕ್ತಾರೋ. ಕೊಟ್ಟ ಮೇಲೆ ಅದನ್ನು ವೆರಿಫೈ ಮಾಡ್ಕೋಬೇಕಂತೇಳಿ ನನ್ನ ಒಂದು ಅಕೌಂಟಿಗೆ ₹1 ಆ್ಯಡ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ವೆರಿಫೈ ಆಗಲಿತ್ತೇಳಿ ವೆರಿಫೈ ಮಾಡ್ಕೋಸಲಾಗಿ ₹1 ಹಾಕ್ತಾರೆ. ಅದು ಇಲ್ಲಿ ಓಕೆ ಅಂತ ಕೊಡಬೇಕು. ₹1 ಅವ್ರು ಹಾಕಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ವೆರಿಫೈ ಆಗಿರ್ತೈತಿ. ₹1 ಹಾಕಿದ ಮೇಲೆ ಅವರು ವೆರಿಫೈ ಮಾಡ್ಕೋತಾರೆ, ಕನ್ಫರ್ಮ್ ಮಾಡ್ಕೋತಾರೆ ಇದರಿಂದ ಅಕೌಂಟ್ ಗೊತ್ತೈತೇಳಿ. ಇಲ್ಲಿ ನೀವು ಕನ್ಫರ್ಮ್ ಅಡ್ರೆಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡೋದು. ಇಲ್ಲಿ ಎಲ್ಲ ಎರಡು ಅನಿತರ ಬ್ಯಾಂಕ್ ಅಕೌಂಟ್ ಈಗ ಅಕಸ್ಮಾತ್ ಏನಾರು ವೆರಿಫೈ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ನೀವು ಬೇರೆ ಅಕೌಂಟ್ ನಾವು ಕೊಡ್ಬೋದು. ಸೊ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿದ ಮೇಲೆ ಇಲ್ಲಿ ಕಂಪ್ಲೀಟ್ ನಾವತ್ತೆ ಬರ್ತೈತಿ. ಈಗ ನಾನು 20% ಕಂಪ್ಲೀಟ್ ಆಗೈತೆ. ನಾನು ಒಂದು ಕೆಲಸ ಅಂದರೆ KYC ಕಂಪ್ಲೀಟ್ ಮಾಡೋದ್ರೊಳಗೆ 20% ಕೆಲಸ ಮುಗಿದೈತಿ. ಇನ್ನೊಂದು 48 hours ಒಳಗೆ ಈ ಒಂದು ವರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ತೋರಿಸ್ತಾರೆ. ನೀವು ಸ್ವಲ್ಪ ವೇಟ್ ಮಾಡ್ಬೇಕು. ಒಂದು ದಿವಸ ಟೈಮ್ ತೊಗೊರಿ, ಎಲ್ಲನೂ ಕೂಡ ಕಂಪ್ಲೀಟ್ ಅಂತ ಬರ್ತೈತಿ ಇಲ್ಲಿ. ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಆರಾಮಾಗಿ ನಿಮ್ಮ ಒಂದು ಇಂಡಿಯನ್ ಮಾನ್ಯತೆ ಅಂತ ತೋರಿಸಿರ್ತಾರಲ್ಲ ಎಲ್ಲನೂ ಇಲ್ಲಿ ಆರಾಮಾಗಿ ತೋರಿಸ್ತಾರೆ ಅವ್ರು. ಇಲ್ಲಿ 1 ದಿನ 2 ದಿನ ಬಿಟ್ಟು ನೀವು ನೋಡಿದ್ರಪ್ಪ ಅಂದ್ರೆ ಎಲ್ಲನೂ ಕೂಡ ಆ್ಯಕ್ಟಿವೇಟ್ ಆಗಿರ್ತೈತಿ. ನೀವು ಆರಾಮಾಗಿ ರೆಫರ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಇದನ್ನು ಅಕೌಂಟ್ ಮಾಡೋದು ಹೆಂಗೆ ಅಂತೇಳಿ ಗೊತ್ತಾಯ್ತು. ಇದ್ರ ಮುಖಾಂತರ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು.
ಇಲ್ಲಿ ನೀವು ರೆಫರ್ ಯಾವ ಥರ ಮಾಡೋದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್ ಇದ್ರೆ ನೀವು ರೆಫರ್ ಯಾವ ಥರ ಮಾಡೋದಪ್ಪ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಕೆಳಗಿಲ್ಲಿ IND ಸ್ಟಾಕ್ಸ್ ಅದು ಕೊಟ್ಟಿರ್ತಾನೆ, ಅದ್ರ ಸೈಡ್ US ಸ್ಟಾಕ್ಸ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ನಾವು US ಸ್ಟಾಕ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಿಪ್ಪ ಅಂದ್ರೆ ಕೆಳಗೆ ಪೂರ್ತಿ ಕೆಳಗೆ ಇಲ್ಲಿ 5 ಆಪ್ಷನ್ ಕೊಟ್ಟಿರ್ತಾನೆ. ಆ 5 ಆಪ್ಷನ್ ಒಳಗೆ ಎರಡನೇ ಆಪ್ಷನ್ ಅದ. ಆ ಎರಡನೇ ಆಪ್ಷನ್ ಮೇಲೆ ನಾನು ಈಗ ಕ್ಲಿಕ್ ಮಾಡೀನಿ. ಅಲ್ಲಿ ನಾ ಜಸ್ಟ್ ಈಗ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿಂದ ನಂದು 2 ದಿನ ತೊಗೊತೈತಿ. ಅಂದ್ರೆ ಎಲ್ಲನೂ ಕೂಡ ಕಂಪ್ಲೀಟ್ KYC ಕಂಪ್ಲೀಟ್ ಆಗಿದ್ದ ವೆರಿಫಿಕೇಷನ್ ಆತಪ್ಪ ಅಂದ್ರೆ ಅವಾಗ ನನಗೆ ರೆಫರೆಂಡರ್ ಅನ್ನೋದು ಆಪ್ಷನ್ ಎನೇಬಲ್ ಆಗೈತಿ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ನೀವು ಒಂದು KYC ಕರೆಕ್ಟಾಗಿ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ 2 ದಿನ ಬಿಟ್ಟು ನೀವು ವೇಟ್ ಮಾಡಿರಿ. ಅವಾಗ ನಿಮಗೆ ಕಂಪ್ಲೀಟ್ ಹೇಳ್ತಾನೋ ಒಂದು ರೆಫರೆಂಡರ್ನ ಆಪ್ಷನ್ ಕೊಡ್ತಾನೋ. ಒಂದು ರೆಫರ್ಗೆ ನೀವು 500 ರೂಪಾಯಿನ ಆರಾಮಾಗಿ ಪಡ್ಕೋಬೋದು. ಇದು ಪಾರ್ಟ್ 2 ವೀಡಿಯೋನು ಬರ್ತೈತಿ. ಈಗ ನಾನು ಸದ್ಯಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಷ್ಟೇ ತಿಳಿಸ್ಕೊಟ್ಟು ನಾ ಇವತ್ತಿನ ಒಂದು ವೀಡಿಯೋದಾಗ. ಸೊ ಫ್ರೆಂಡ್ಸ್ ಸದ್ಯದಾಗ ಈಗ ಇನ್ನೊಂದು ವಾರ ಬಿಟ್ಟು, ಸೊ ಫ್ರೆಂಡ್ಸ್ ಈಗ ನಾನು ಅರ್ನಿಂಗ್ ಈ ಒಂದು ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿನಿ. ಇನ್ನು ಮುಂದಿನ ಒಂದು ವೀಡಿಯೋದಾಗ ಪಾರ್ಟ್ 2 ವೀಡಿಯೋದಾಗ ಯಾವ ಥರ ರೆಫರ್ ಮಾಡೋದು, ಯಾವ ಥರ ನಾವು ಅರ್ನಿಂಗ್ಸ್ ಮಾಡೋದು, ಯಾವ ಥರ ಟ್ರೇಡ್ ಮಾಡೋದು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದ ಮಾಹಿತಿ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇಂಥದ್ದು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಬೆಸ್ಟ್ ಆಗ ತೊಗೊಂಬರ್ತಾನೋ. ಯಾವುದೇ ಇರಲಿ ಅದು ಅರ್ನಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಆಗಿರೋಂಥ ಕಂಟೆಂಟ್ ಯಾವುದೇ ಇರಲಿ ಅದ್ರ ಬಗ್ಗೆ ಮುಂದಿನ ಒಂದು ವೀಡಿಯೋದಾಗ ತೊಗೊಂಬರ್ತಿರ್ತಾನೋ. ಸೊ ಫ್ರೆಂಡ್ಸ್ ನೀವು ಮಾಡುವಂಥ ಕೆಲಸ ಇಷ್ಟ, ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡುತ್ತಾ ಬರ್ರಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾ ಬರ್ರಿ. ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಹೊಸಬ್ರು ಈ ಒಂದು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡುತ್ತಾ ಬರ್ರಿ. ಈ ಒಂದು ವಿಡಿಯೋ ಇಷ್ಟ, ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ.